ನಾವು ಅನಾವರಣಗೊಳಿಸ್ತಾ ಇದ್ದೇವೆ. We are about to unveil special contributions of our teacher authors who authored very special books particularly for children literacy. So I request our honorable dignitaries to kindly come up on stage and unveil the books. ಕೆಲಸವನ್ನು ಮಾಡ್ತಾ ಇರುವಂತಹ ಶಿಕ್ಷಕರು ಬರೆದಿರುವಂತಹ ಮಕ್ಕಳ ಸಾಹಿತ್ಯದ ಪುಸ್ತಕಗಳನ್ನ ವಿಶೇಷವಾದ ಕೊಡುಗೆಯನ್ನಾಗಿ ಪರಿಗಣಿಸಿ ಈ ವೇದಿಕೆಯಲ್ಲಿ ಈ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಬಿಡುಗಡೆ ಮಾಡಲಾಗ್ತಾ ಇದೆ. 15 ಜನರ ಈ ಪುಸ್ತಕಗಳು ಮಕ್ಕಳ ಸಾಹಿತ್ಯಕ್ಕೆ ಒಂದು ವಿಶೇಷ ಕೊಡುಗೆಯನ್ನ ನೀಡಿವೆ. ಇಂತಹ ವಿಶೇಷವಾದ ಪುಸ್ತಕಗಳನ್ನ ಈ ವೇದಿಕೆಯಲ್ಲಿ ಇನ್ನೀಗ ಅನಾವರಣಗೊಳಿಸಲಾಗ್ತಾ ಇದೆ. I request you all to kindly give us a big round of applause and appreciate our teacher authors who have given their immense effort and helped us in bringing up these books and adding them to children literacy in Kannada language. ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ಮಕ್ಕಳ ಸಾಹಿತ್ಯವನ್ನ ಉಳಿಸುವ ಬೆಳೆಸುವ ಒಂದು ಪ್ರಯತ್ನಕ್ಕೆ ಕೈಜೋಡಿಸಿರ್ತಕ್ಕಂಥ ಈ ಪುಸ್ತಕಗಳನ್ನ ಬರೆದಿರ್ತಕ್ಕಂಥ ನಮ್ಮ ಶಿಕ್ಷಕ ಲೇಖಕರಿಗೆ ಒಮ್ಮೆ ಜೋರು ಚಪ್ಪಾಳೆಯ ಅಭಿನಂದನೆಗಳನ್ನ ಹೇಳೋಣ. ಅವರ ಕಾರ್ಯ ಇದೇ ರೀತಿ ಮುಂದುವರಿದು ಸಾಹಿತ್ಯ ಕ್ಷೇತ್ರಕ್ಕೆ, ವಿಶೇಷವಾಗಿ ಮಕ್ಕಳ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅನನ್ಯವಾಗಿರಲಿ ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳಿಕೊಳ್ಳೋಣ. Thank you so much for all our honorable dignitaries for unveiling this book. And now ಈ ಒಂದು ಪ್ರವೃತ್ತಿಯನ್ನ ಬಹಳ ಉತ್ಸುಕತೆಯಿಂದ ಹೆಚ್ಚು ಮಾಡಿಕೊಂಡು ಮಕ್ಕಳಿಗೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಕೊಡುಗೆಯನ್ನ ನಾವು ಸ್ಮರಿಸ್ತಾ ಇದ್ದೀವಿ, ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ಅದು ಜೋರಾದ ಚಪ್ಪಾಳೆಗಳ ಮೂಲಕ ಆಗಬೇಕು. ವತ್ಸಲಾ ಸುರೇಶ್ ಅವರು ಅಂತರಿಕ್ಷಯಾನ ಮತ್ತೆ ಲಂಚ್ ಬಾಕ್ಸ್ ಅನ್ನೋ ಪುಸ್ತಕಗಳನ್ನ ಬರೆದಿದ್ದಾರೆ, ಅಭಿನಂದನೆಗಳು. ಇನ್ನು ನೇಮರಾಜಪ್ಪ HB ಈ ಒಂದು ಪ್ರವೃತ್ತಿಯನ್ನ ಬಹಳ ಉತ್ಸುಕತೆಯಿಂದ ಹೆಚ್ಚು ಮಾಡಿಕೊಂಡು ಮಕ್ಕಳಿಗೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅವರ ಕೊಡುಗೆಯನ್ನ ನಾವು ಸ್ಮರಿಸ್ತಾ ಇದ್ದೀವಿ, ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ ಅಂದ್ರೆ ಅದು ಜೋರಾದ ಚಪ್ಪಾಳೆಗಳ ಮೂಲಕ ಆಗಬೇಕು. ವತ್ಸಲಾ ಸುರೇಶ್ ಅವರು ಅಂತರಿಕ್ಷಯಾನ ಮತ್ತೆ ಲಂಚ್ ಬಾಕ್ಸ್ ಅನ್ನೋ ಪುಸ್ತಕಗಳನ್ನ ಬರೆದಿದ್ದಾರೆ, ಅಭಿನಂದನೆಗಳು. ಇನ್ನು ನೇಮರಾಜಪ್ಪ HB ಈ ನದಿ ಎಲ್ಲಿ ಹೋಗುತ್ತೆ, ನದಿಯ ಮೂಲವನ್ನು ಹುಡುಕಬೇಡಿ ಅಂದ್ರೂ ಕೂಡ ಅದು ಹೋಗೋದೆಲ್ಲಿ ಅಂತ ನಾವು ತಿಳಿಬಹುದಲ್ವಾ. ಈ ನಡೆಯನ್ನ ಇಟ್ಕೊಂಡು ಪುಸ್ತಕವನ್ನ ಬರೆದಿದ್ದಾರೆ, ಈ ನದಿ ಎಲ್ಲಿ ಹೋಗುತ್ತೆ ಅಂತ. ಲಿಂಗರಾಜಪ್ಪ HB ಅವರು ಜೋರಾದ ಚಪ್ಪಾಳೆ ಬರಲಿ. ಈ ಎಲ್ಲ ಶಿಕ್ಷಕರ ಕೊಡುಗೆಯನ್ನ ನಾವು ಅಭಿನಂದಿಸೋಣ, ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ ಚಪ್ಪಾಳೆಗಳ ಮೂಲಕ. ಮುಂದೆ ಶ್ರೀ ಮಹಾಬಲ K ಅವರು ಶಿಕ್ಷಕರು, ಅವರು ಮಂಜಯ್ಯ ಮಾಸ್ತರ್ ಅನ್ನೋ ಪುಸ್ತಕವನ್ನ ಬರೆದಿದ್ದಾರೆ. ಶಿಕ್ಷಕರ ಕಥೆಯನ್ನ ಮಕ್ಕಳಿಗೆ ತಮ್ಮ ವಿಶೇಷ ಸಾಹಿತ್ಯದ ಮೂಲಕ ಹೇಳ್ತಾ ಇದ್ದಾರೆ. ಮಂಜಯ್ಯ ಮಾಸ್ತರ್ ಅನ್ನೋ ಪುಸ್ತಕದ ಮೂಲಕ ಶ್ರೀ ಮಹಾಬಲ K ಅಭಿನಂದನೆಗಳು ಮಹಾಬಲ K ಅವರಿಗೆ. ಮುಂದೆ ಶಿಕ್ಷಕಿ ರಮ್ಯಾ KG, ರಮ್ಯಾ ಅನ್ನೋ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಮಕ್ಕಳ ಭವಿಷ್ಯವನ್ನ ರೂಪಿಸುವಂತಹ ಒಂದು ಶಿಕ್ಷಕ ವೃತ್ತಿ, ಅದನ್ನ ಆಯ್ಕೆ ಮಾಡಿಕೊಂಡು ಅಡುಗೆ ಕಾಂತಮ್ಮ ಟೀಚರ್ ಆದದ್ದು ಹೇಗೆ ಅನ್ನೋ ಬಗ್ಗೆ ಪುಸ್ತಕವನ್ನೇ ಬರೆದಿದ್ದಾರೆ ರಮ್ಯಾ KG ಅವರು, ಅಭಿನಂದನೆಗಳು ರಮ್ಯಾ ಅವರಿಗೆ. ನಾಡಿನ ಹುಡುಗಿ ಅನ್ನೋ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ನಮ್ಮ ಪ್ರಾದೇಶಿಕ ಸಂಸ್ಕೃತಿ ಎಷ್ಟು ವೈವಿಧ್ಯಮಯವಾದದ್ದು ಅಂತಂದ್ರೆ ಒಂದೊಂದು ಕ್ಷೇತ್ರ, ಒಂದೊಂದು ಪ್ರದೇಶಕ್ಕೂ ತನ್ನದೇ ಆದ ಹಿನ್ನೆಲೆ ಇದೆ. ಆ ಹಿನ್ನೆಲೆಯನ್ನ ಮಕ್ಕಳಿಗೆ ವಿಶೇಷವಾದ ಮಕ್ಕಳ ಸಾಹಿತ್ಯದ ಮೂಲಕ ನೀಡುವಂತ ಒಂದು ಪ್ರಯತ್ನ ಈ ಪುಸ್ತಕಗಳು. ಅದರಲ್ಲಿ ಆಶಾ JC ಅವರು ಮಲೆನಾಡಿನ ಹುಡುಗಿಯನ್ನ ಪರಿಚಯಿಸ್ತಾ ಇದ್ದಾರೆ ಮಕ್ಕಳಿಗೆ. ಇನ್ನು ರಾಘವೇಂದ್ರ T ಅವರು ಮೊಳಕೆಯೊಡೆ ಈ ಪುಸ್ತಕದ ಕರ್ತೃ ರಾಘವೇಂದ್ರ ಬಡ್ಗೆ. ಮಕ್ಕಳು ಅವರ ಈ ಪುಸ್ತಕಕ್ಕೆ ಸ್ಫೂರ್ತಿ ಅಂತ ಕಾಣೋದು ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ.
ಮಕ್ಕಳಿಗೆ ಅವರಿಗೆ ಪರಿಚಯವನ್ನು ತಮ್ಮ ಪುಸ್ತಕದ ಮೂಲಕ ಮಾಡಿಕೊಟ್ಟಿದ್ದಾರೆ ಮಮತಾ. ಅಭಿನಂದನೆಗಳು ಮಮತಾ ಅವರಿಗೆ. ಮತ್ತು ಸುನೀತಾ ಅವರು ಸಮಮಿತಿ ಮಾಯೆ ಎನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಸಿಮೆಟ್ರಿ ನೇಚರ್ಸ್ ಪೊಯೆಟ್ರಿ, ಸಮಮಿತಿ ಮಾಯೆ ಅಂತ ಹೇಳಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸುಲಭವಾದ ಭಾಷೆಯಲ್ಲಿ ಅರ್ಥವಾಗುವಂತ ಸರಳ ಭಾಷೆಯನ್ನು ಬಳಸಿ ಮಕ್ಕಳಿಗೆ ಪುಸ್ತಕವನ್ನ ಮಾಡೋದು ಬಹಳ ಕಷ್ಟದ ಕೆಲಸ. ಅದನ್ನು ಇಷ್ಟಪಟ್ಟು ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರೆಲ್ಲರಿಗೆ ಕೂಡ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನು ಈ ಎಲ್ಲ ಶಿಕ್ಷಕರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಿದಂತಹ ಗಣ್ಯರಿಗೆ ಧನ್ಯವಾದಗಳು. ಇವರು ಶಿಕ್ಷಕರಾದರು, ಮತ್ತೋರ್ವ ಶಿಕ್ಷಕಿ ಇದ್ದಾರೆ, ಆದರೆ ಅವರು ಪುಸ್ತಕವನ್ನ ಬರೆದಿಲ್ಲ, ಬದಲಾಗಿ ನಮ್ಮ ಈ ಪುಸ್ತಕ ರಚಿಸೋ ಕಾರ್ಯಕ್ಕೆ ವಿಶೇಷವಾದ ಸಹಾಯವನ್ನು ಮಾಡಿದ್ದಾರೆ ತೇಜಸ್ವಿನಿ ಅವರು. ದಯಮಾಡಿ ತೇಜಸ್ವಿನಿ ಅವರು ವೇದಿಕೆ ಮೇಲೆ ಬರಬೇಕು. ರೂಟ್ ಟು ರೀಡ್ ಇಂಡಿಯಾದ ತೇಜಸ್ವಿನಿ ಅವರಿಗೆ ವಿಶೇಷವಾದ ಅಭಿನಂದನೆ ಈ ವೇದಿಕೆಯಲ್ಲಿ. ಎಲ್ಲ ಶಿಕ್ಷಕ ವೃಂದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನ ಹಾಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಕೃತಜ್ಞರಾಗಿರ್ತೇವೆ ನಾವೆಲ್ಲರೂ ಅಂತ ಹೇಳ್ತಾ ಇದ್ದೇವೆ. ಮುಂದುವರೆದು ಈ ಅಭಿಯಾನದ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಉಪಸ್ಥಿತಿಯನ್ನ ನೀಡಿ ನಮ್ಮೆಲ್ಲರನ್ನ ಕುರಿತು ಅನೇಕ ವಿಚಾರಗಳನ್ನ ಒತ್ತಡದ ಕೆಲಸಗಳ ನಡುವೆ ಕೂಡ ಬಿಡುವು ಮಾಡಿಕೊಂಡು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಗಳ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. And we have Mr. P.V. ನಾರಾಯಣನ್ ಸರ್ ಕೂಡ ವಿಶೇಷವಾದ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ತಮ್ಮದೇ ಆದ ಕ್ಷೇತ್ರಕ್ಕೆ, ಮಕ್ಕಳ ಸಾಹಿತ್ಯಕ್ಕೆ, ಮಕ್ಕಳ ಅಭಿವೃದ್ಧಿಗೆ ಅವರ ಈ ಒಂದು ಸಾಧನೆಯನ್ನು